ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲಂತಹ ಟರ್ನಿಂಗ್ ಪಾಯಿಂಟ್ ಸುದ್ದಿಗೆ ಸ್ವಾಗತ. 2+2+1 ಸೂತ್ರದಲ್ಲಿ ಕೈ ಸಿಎಂ ಅಭ್ಯರ್ಥಿ ಆಯ್ಕೆ ನಡೆಯುತ್ತಾ JDS ಸೇರ್ತಾರ ರಮೇಶ್ ಜಾರಕಿಹೊಳಿ, ವಿಜಯನಗರದಿಂದ ಕಣಕ್ಕಿಳಿತಾರ ವಿಜಯೇಂದ್ರ, ಸುಡುಗಾಡು ಸಿದ್ಧ ಅಂದಿದ್ದೇಕೆ ವಿ ಸೋಮಣ್ಣ, ಚಲುವರಾಯಸ್ವಾಮಿ ಮತ್ತೆ ದಳಕ್ಕೆ ಶಾಕ್ ನೀಡ್ತಾರಾ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ರಾಜ್ಯ ಕಾಂಗ್ರೆಸ್ ಇದೀಗ ಗೊಂದಲದ ಗೂಡಾಗಿದೆ. ಒಂದು ಕಡೆ DK ಶಿವಕುಮಾರ್ ಅವರ ಪವರ್ ಸೆಂಟರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಪವರ್ ಸೆಂಟರ್, ಮತ್ತೊಂದು ಕಡೆ ಪರಮೇಶ್ವರ್ ಮತ್ತು ಸೀನಿಯರ್ಸ್ಗಳ ಪವರ್ ಸೆಂಟರ್ ಇದೆ. ಈ ಪವರ್ ಸೆಂಟರ್ಗಳನ್ನೆಲ್ಲ ಒಟ್ಟಿಗೆ ಕೂಡಿಸೋದಕ್ಕೆ ಇದೀಗ ಹೈಕಮಾಂಡ್ ಮುಂದಾಗಿದೆಯಂತೆ. 2 ಅಥವಾ 3 ನಾಯಕರನ್ನ ದೆಹಲಿಗೆ ಕರೆಯಿಸಿಕೊಳ್ಳಲಿರುವಂತಹ ಹೈಕಮಾಂಡ್ ಆ ನಾಯಕರ ಒಪ್ಪಂದದ ಮೇರೆಗೆ ಸಿಎಂ ಅಭ್ಯರ್ಥಿಯ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಇಂಥದ್ದೊಂದು ಸಂಗತಿಯನ್ನ ನ್ಯೂಸ್ ಫಸ್ಟ್ ತನ್ನ ವರದಿಯಲ್ಲಿ ಸ್ಫುಟವಾಗಿ ಹೇಳಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರನ್ನ ತಲಾ 2+1 ಈ ಲೆಕ್ಕಾಚಾರದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ, ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನಾಗಿ, ಸಿಎಂ ಅಭ್ಯರ್ಥಿಯನ್ನಾಗಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನ್ಯೂಸ್ ಫಸ್ಟ್ ಹೇಳಿದೆ. ಇದು ನಿಜಕ್ಕೂ ಟರ್ನಿಂಗ್ ಪಾಯಿಂಟ್ ಸುದ್ದಿ. ಇನ್ನು ಬೆಳಗಾವಿ ಬಿಜೆಪಿಯಲ್ಲಿ ಮಹಾ ಗೊಂದಲಗಳು ಏರ್ಪಟ್ಟಿದೆ. ಇದೇ ಕಾರಣಕ್ಕೋಸ್ಕರನೇ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರಿಗೆ JDS ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿ, ನೀವು ನಿಮ್ಮ ಸಹೋದರರು JDSಗೆ ಬರುವ ಸಾಧ್ಯತೆಗಳಿದ್ದರೆ ದಯವಿಟ್ಟು ಬನ್ನಿ ಅನ್ನುವಂಥ ಒಂದು ಆಹ್ವಾನವನ್ನು ನೀಡಿದ್ದಾರಂತೆ. ಸತತ 15 ನಿಮಿಷಗಳ ಕಾಲ HDK ಮತ್ತು ರಮೇಶ್ ಜಾರಕಿಹೊಳಿ ಅವರ ನಡುವೆ ಫೋನ್ ಸಂಭಾಷಣೆ ನಡೆದಿದೆಯಂತೆ. ಒಂದು ವೇಳೆ BJPಯಲ್ಲಿ ನಿಮಗೆ ಯಾವುದೇ ಅನ್ಯಾಯ ಆದರೂ ಕೂಡ ದಳ ನಿಮ್ಮನ್ನು ಕಾಯುವುದಕ್ಕೆ ಇದ್ದೇ ಇರುತ್ತೆ ಅನ್ನುವಂತಹ ಒಂದು ಅಭಯವನ್ನು ಸೂಚಿಸಿದ್ದಾರಂತೆ. ಇತ್ತೀಚೆಗೆ ಖುದ್ದು ರಮೇಶ್ ಜಾರಕಿಹೊಳಿ ಅವರು, ನಾನು ಕಾಂಗ್ರೆಸ್ನಿಂದ ಬೇಕಿದ್ರೆ ಇನ್ನೂ 16 ಜನ ಶಾಸಕರನ್ನು ಕರ್ಕೊಂಡ್ಬರ್ತೀನಿ, ಆದರೆ JDSನಿಂದ ಒಬ್ಬರನ್ನು ಮುಟ್ಟೋದಿಲ್ಲ, ಯಾಕಂದರೆ HDK ಮತ್ತು ನನ್ನ ಜೊತೆಗಿನ ಸಂಬಂಧ ತುಂಬ ಚೆನ್ನಾಗಿದೆ, ನಾನು ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅನ್ನುವಂಥ ಒಂದು ಸಾಫ್ಟ್ ಕಾರ್ನರನ್ನು ತೋರಿಸಿದ್ರು. ಇದೇ ಕಾರಣಕ್ಕೋಸ್ಕರನೇ ದಳಪತಿ ಕುಮಾರಸ್ವಾಮಿ ಅವರು ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರಿಗೆ ಪಕ್ಷಕ್ಕೆ ಬರಲು ಆಹ್ವಾನವನ್ನು ನೀಡಿದ್ದಾರಂತೆ. ಇದು ನಿಜಕ್ಕೂ ಟರ್ನಿಂಗ್ ಪಾಯಿಂಟ್ ಸುದ್ದಿ. ಇನ್ನು BJPಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರನ್ನು ವಿಜಯನಗರದಿಂದ ಅಖಾಡಕ್ಕಿಳಿಸೋದಕ್ಕೆ RSS ಮತ್ತು BJP ಹೈಕಮಾಂಡ್ ಪ್ಲಾನ್ ಮಾಡಿದೆಯಂತೆ. ಏನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಇದೆ, ಈ ಭಾಗದ ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಈ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸರಿಸುಮಾರು 20 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಒಂದು ಬಸ್ಸಾರಥಿಯನ್ನಾಗಿ ವಿಜಯೇಂದ್ರ ಅವರನ್ನ ಗಂಗಾವತಿ ಅಥವಾ ವಿಜಯನಗರದಿಂದ ಅಖಾಡಕ್ಕಿಳಿಸುವಂತಹ ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕಿಕೊಂಡಿದೆಯಂತೆ. ಯಾಕಂದರೆ ಈ ಭಾಗದಲ್ಲಿ ವೀರಶೈವ ಲಿಂಗಾಯತರ ಮಠಮಾನ್ಯಗಳು ಮತ್ತು ಮತವರ್ಗ ಸಾಕಷ್ಟು ಜೋರಾಗಿದೆ. ಅವುಗಳ ಮೇಲೆ ಕಣ್ಣಿಟ್ಟುಕೊಂಡು BJP ಹೈಕಮಾಂಡ್ ವಿಜಯೇಂದ್ರ ಅವರನ್ನು ಈ ಭಾಗಕ್ಕೆ ಸಾರಥಿಯನ್ನಾಗಿ ಮಾಡುವಂತಹ ಸಾಧ್ಯತೆಗಳಿದೆಯಂತೆ. ಇದು ನಿಜಕ್ಕೂ ಟರ್ನಿಂಗ್ ಪಾಯಿಂಟ್ ಸುದ್ದಿ. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ವಸತಿ ಸಚಿವ ವಿ ಸೋಮಣ್ಣ ಅವರು ಸುಡುಗಾಡು ಸಿದ್ಧ ಅಂತ ಕರೆದಿದ್ದಾರೆ. BJP ಸರ್ಕಾರ ಒಂದೇ ಒಂದು ಮನೆಯನ್ನು ಕೂಡ ಅವರ ಅವಧಿಯಲ್ಲಿ ಘೋಷಿಸಿಲ್ಲ ಕಳೆದ 3 ವರ್ಷದಲ್ಲಿ ಅನ್ನುವಂತಹ ಆರೋಪವನ್ನು ಸಿದ್ದರಾಮಯ್ಯ ಅವರು ಮಾಡ್ತಿದ್ರು. ಆ ಆರೋಪಕ್ಕೆ ತಿರುಗೇಟು ಕೊಟ್ಟಿರ್ತಕ್ಕಂತಹ ವಿ ಸೋಮಣ್ಣ ಅವರು ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಮನೆಗಳನ್ನು ಘೋಷಿಸಿ ಹೋದರು, ಆ ನಂತರದಲ್ಲಿ ನಾವು ಕಟ್ಟಿ ಕೊಡ್ತಿದ್ದೀವಿ, ಇದೊಂದು ನಿರಂತರ ಪ್ರಕ್ರಿಯೆ, ಇನ್ನಾದರೂ ಸೋಮಣ್ಣ ಅವರನ್ನು ಟಾರ್ಗೆಟ್ ಮಾಡೋದನ್ನು ಸಿದ್ದರಾಮಯ್ಯ ಅವರು ನಿಲ್ಲಿಸಲಿ, ಸುಡುಗಾಡು ಸಿದ್ಧ ಮಾಡಿ ಹೋಗಿದ್ದನ್ನು ನಾವೀಗ ಬಗೆಹರಿಸುತ್ತಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನೂ ಕೂಡ ಅವರ ಗಡಿಯಲ್ಲೇ ಪಳಗಿ ಬಂದವನು ಅನ್ನೋದನ್ನು ನೆನಪಿಟ್ಕೊಳ್ಳಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಅವರು ರವಾನಿಸಿದ್ದಾರೆ. ಇದು ನಿಜಕ್ಕೂ ಟರ್ನಿಂಗ್ ಪಾಯಿಂಟ್ ಸುದ್ದಿ. ಇನ್ನು BJP JDSನಿಂದ ಸಾಕಷ್ಟು ಶಾಸಕರೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂತಹ ಒಂದು ಬಾಂಬನ್ನು ಚಲುವರಾಯಸ್ವಾಮಿ ಅವರು ಸಿಡಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಚಲುವರಾಯಸ್ವಾಮಿ ಅವರು, ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಪರ್ವ ಶುರುವಾಗಿದೆ, ಚುನಾವಣೆಗೂ ಮುನ್ನ ಅಥವಾ ಚುನಾವಣೆ ಘೋಷಣೆ ಆದಮೇಲೆ ಸಾಕಷ್ಟು ಮಂದಿ ಹಾಲಿ ಶಾಸಕರೇ ಯಾರಿದ್ದಾರೆ BJP ಮತ್ತು JDSನಲ್ಲಿ ಅವರೇ ಕಾಂಗ್ರೆಸ್ ಸೇರಲಿದ್ದಾರೆ. ವಿಶೇಷ ಅಂದರೆ ಮಂಡ್ಯದಲ್ಲೂ ಕೂಡ ಇಂತಹ ಪಕ್ಷಾಂತರವಾಗುವಂತಹ ಬದಲಾವಣೆಯ ಗಾಳಿ ಬೀಸುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಿದ್ರೆ
ನಿಜಕ್ಕೂ 2+2+1 ಸೂತ್ರವನ್ನು ಒಪ್ತಾರ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್? ರಮೇಶ್ ಸಾಹುಕಾರ್ ದಳ ಸೇರಿದ್ರೆ ಲಾಭವಾಗುತ್ತಾ? ವಿಜಯೇಂದ್ರ ವಿಜಯನಗರದಿಂದ ಸ್ಪರ್ಧಿಸಿದ್ರೆ ಗೆಲ್ತಾರ? ಸಿದ್ದರಾಮಯ್ಯ ಅವರನ್ನ ಸುಡುಗಾಡು ಸಿದ್ಧ ಎಂದ ಸೋಮಣ್ಣ ಅವರ ಬಗ್ಗೆ ನೀವೇನಂತೀರಾ? ಮಂಡ್ಯದಲ್ಲೂ ಬದಲಾವಣೆ ಆಗುತ್ತೆ ಅನ್ನುವಂತಹ ಚಲುವರಾಯಸ್ವಾಮಿ ಅವರ ಭವಿಷ್ಯ ನಿಜವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.